सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गाये नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇದೇ ಏಪ್ರಿಲ್ ತಿಂಗಳಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ಇದೆ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ನೀವು ಕೂಡ ಜ್ಯೋತಿಷ್ಯ ಕಲಿಕೆಗೆ ಸೇರಬಹುದು. ಹಾಗೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ದ್ವಾದಶ ರಾಶಿಗಳಿಗೆ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರುಗ್ರಹ ಸಪ್ತಮ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ಆದ್ರೆ ಗುರು ಸಪ್ತಮದಲ್ಲಿದ್ದು 4 ಗ್ರಹಗಳು ತೃತೀಯ ಭಾವದಲ್ಲಿದ್ದಾರೆ. ತೃತೀಯ ಭಾವದಲ್ಲಿ ಮಂಗಳ ಇರ್ತಾನೆ. ಮಂಗಳನು ನಿಮಗೆ ಪಂಚಮಾಧಿಪತಿಯಾಗಿ ಹಾಗೆ ವ್ಯಯಾಧಿಪತಿಯಾಗಿ ತೃತೀಯ ಭಾವದಲ್ಲಿದ್ದು ಆ ಮಂಗಳನ ಜೊತೆಯಲ್ಲಿ ರಾಹು. ಇದೇನಾಗುತ್ತೆ ಅಂದ್ರೆ ಸ್ವಲ್ಪ ಜಗಳ, ಮನಸ್ತಾಪ, ಕಲಹಗಳನ್ನ ಉಂಟು ಮಾಡೋದಕ್ಕೆ ಕಾರಣ ಆಗುತ್ತೆ. ಯಾರ ಜೊತೆ? ನಿಮ್ಮ ಅಕ್ಕಪಕ್ಕದವರಾಗಿರಬಹುದು, ಅಥವಾ ಸಹೋದರ ಸಂಬಂಧಗಳಲ್ಲಿ ಜಗಳ ಆಗಬಹುದು, ಅಥವಾ ನಿಮ್ಮ ಸ್ನೇಹಿತರೊಟ್ಟಿಗೆ ಜಗಳ ಆಗಬಹುದು, ಅಥವಾ ನಿಮ್ಮ ಹಿತಶತ್ರುಗಳು, ಇಷ್ಟು ದಿನ ನಿಮ್ಮ ವಿಚಾರಕ್ಕೆ ಬರದೇ ಇರೋವಂಥವ್ರು ಸಡನ್ ಆಗಿ ನಿಮ್ಮ ಹತ್ರ ಜಗಳಕ್ಕೆ ಬರ್ಬೋದು. ಆ ಥರದ್ದೇನೋ ಒಂದು ಜಗಳ, ಮನಸ್ತಾಪಗಳಾಗತ್ತೆ. ಬಹಳ ಎಚ್ಚರಿಕೆಯಿಂದ ಇರಿ, ಸಮಾಧಾನವಾಗಿರಿ. ಆದಷ್ಟು ಅವರನ್ನ ಉದಾಸೀನ ಮಾಡಿ. ಅವರು ಎಷ್ಟು ನಿಮ್ಮನ್ನ ಟ್ರಿಗರ್ ಮಾಡ್ತಾರೆ ಅಂದ್ರೆ ನೀವೇ ಜಗಳಕ್ಕೆ ಹೋಗ್ಬೇಕು ಅಂತ ಉದ್ದೇಶ ಪೂರ್ವಕವಾಗಿ ಬರೋ ಸಾಧ್ಯತೆಗಳು ಇದೆ. ಅಂಥವ್ರು ನಿಮ್ಮ ಸುತ್ತಮುತ್ತ ಇದ್ದಾರೆ ಅಂದ್ರೆ ಬಹಳ ಕೇರ್ಫುಲ್ ಆಗಿರಿ, ಆಯ್ತಾ? ಸಹೋದರ ಸಂಬಂಧಗಳಲ್ಲಿ ಆಸ್ತಿ ವಿಚಾರಕ್ಕಾಗಿರಬಹುದು, ಇನ್ನೇನೋ ದುಡ್ಡಿನ ವಿಚಾರಕ್ಕೆ ಸ್ವಲ್ಪ ಜಗಳಗಳಾಗಬಹುದು, ಮನಸ್ತಾಪಗಳಾಗಬಹುದು. ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಜಗಳ ಆಗೋ ತರ ಇದೆ. ಯಾಕಂದ್ರೆ ಕುಜನ ಜೊತೆಯಲ್ಲಿ, ಈಗ ಕುಜ ಅಂದ್ರೇನೆ ಸ್ವಲ್ಪ ಜಗಳ, ಅವನ ಜೊತೆನಲ್ಲಿ ರಾಹು ಸೇರಿದಾಗ ದೊಡ್ಡ ಮಟ್ಟದ ಜಗಳ, ಒಂಥರ ಒಳಗಡೆ ಇಟ್ಕೊಂಡಿದ್ದ ದ್ವೇಷನೆಲ್ಲ ಹೊರಗಡೆ ಹಾಕಿದ್ರು ಅನ್ನೋ ತರ ಆಗತ್ತೆ. ಸಮಾಧಾನವಾಗಿರಿ. ಆದಷ್ಟು ಶಾಂತವಾಗಿ ಅದನ್ನ ಏನೇ ಸಮಸ್ಯೆ ಇದ್ರೂ ಶಾಂತವಾಗಿ ಬಗೆಹರಿಸ್ಕೊಂಡ್ಬಿಡಿ. ಜಗಳ ದೊಡ್ಡದಾಗೋ ತರ ನೀವು ಅವಕಾಶ ಕೊಡಬೇಡಿ. ಇದು ಒಂದು ಈ ತಿಂಗಳಲ್ಲಿ ಆಗುವಂತಹ ಒಂದು ಮುಖ್ಯವಾದ ಘಟನೆಗಳು ಅಂದ್ರೆ ಇದು. ಎರಡನೇದಾಗಿ ತುಂಬಾ ಪ್ರಯಾಣ ಇರುತ್ತೆ ಈ ತಿಂಗಳಲ್ಲಿ. ಹತ್ತಿರದ ಪ್ರಯಾಣ, ಹತ್ತಿರದ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಒಂದು 50-60 ಕಿಲೋಮೀಟರ್ ದೂರಗಳಲ್ಲಿ ಇರ್ತಕ್ಕಂತಹ ಒಂದು ಊರುಗಳಿಗೆ ಹೋಗುವಂಥದ್ದು, ಪದೇ ಪದೇ ನಿಮ್ಮ ಪ್ರೀತಿ ಪಾತ್ರರನ್ನ ಭೇಟಿ ಮಾಡುವಂಥದ್ದು, ಪದೇ ಪದೇ ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ಫೋನ್ನಲ್ಲಿ ಮಾತಾಡ್ತಕ್ಕಂಥದ್ದು. ಬಟ್ ಇದರಿಂದ ನಿಮ್ಗೆ ಏನಾದ್ರೂ ಉಪಯೋಗ ಇದೆಯಾ ಅಂತ ನೋಡಿದ್ರೆ ಖಂಡಿತ ಏನು ಉಪಯೋಗ ಇರಲ್ಲ. ನಿಮ್ಮ ಸಮಯ ವ್ಯರ್ಥ ಆಗ್ತಾ ಇರುತ್ತೆ. ಬಟ್ ಹತ್ತಿರದ ದೇವಾಲಯಗಳಿಗೆ ಹೋಗೋದು, ದೇವಸ್ಥಾನಗಳಿಗೆ ಹೋಗೋದು, ಇದೆಲ್ಲ ಒಳ್ಳೆ ಅಭ್ಯಾಸ. ಯಾಕಂದ್ರೆ ಇದರಿಂದ ನಿಮ್ಗೊಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ದೇವಸ್ಥಾನಕ್ಕೆ ಹೋಗಿ ಆರಾಮಾಗಿ ಕೂತ್ಕೊಂಡು ಒಂದಷ್ಟು ಧ್ಯಾನ, ಒಂದಷ್ಟು ಜಪಗಳನ್ನ ಮಾಡ್ಕೊಂಡು ಬಂದ್ರೆ ಇನ್ನೂ ಒಳ್ಳೇದು. ಯಾಕಂದ್ರೆ ಕೆಲವರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ, ಪಟ ಅಂತ ದೇವಸ್ಥಾನಕ್ಕೆ ಹೋಗ್ತಾರೆ, ದೇವ್ರನ್ನೂ ಸರಿಯಾಗಿ ನೋಡಲ್ಲ, ಹಂಗೆ ವಾಪಸ್ ಬಂದ್ಬಿಡ್ತಾರೆ. ಹೌದು, ಸಮಯ ಇರಲ್ಲ ಎಷ್ಟೋ ಜನಕ್ಕೆ. ಬಟ್ ಆ ಸಮಯ ಇಲ್ಲ ಅಂತ ಅಂದ್ರೂ ಕೂಡ ಬೇರೆದಕ್ಕೆ ವೇಸ್ಟ್ ಮಾಡೋಂತ ಒಂಚೂರು ಟೈಮ್ನ ನೀವು ದೇವ್ರ ಧ್ಯಾನಕ್ಕೆ ಹಾಕ್ಲೇಬೇಕು, ಆಯ್ತಾ? ನೆಕ್ಸ್ಟ್ ಕೆಲಸ ಅಂತ ಬಂದಾಗ ನಿಮ್ಮ ರಾಶ್ಯಾಧಿಪತಿಯ ದೃಷ್ಟಿ ನಿಮ್ಮ ರಾಶಿ ಮೇಲೆ ಇರೋದ್ರಿಂದ ನಿಮ್ಮ ಉದ್ಯೋಗದಲ್ಲಿ ಏನು ತೊಂದರೆ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ತುಂಬಾನೇ ಚೆನ್ನಾಗಿದೆ ಈ ತಿಂಗಳು. ನಿಮ್ಮ ಕೆಲಸ ಕಾರ್ಯಗಳೆಲ್ಲ ನೀವು ಅನ್ಕೊಂಡಂಗೆ ಆಗತ್ತೆ. ಯಾಕಂದ್ರೆ ನಿಮಗೆ ದಶಮಾಧಿಪತಿ, ಭಾಗ್ಯಾಧಿಪತಿ, ಪಂಚಮಾಧಿಪತಿ ಇವರೆಲ್ಲರೂ 3ನೇ ಮನೇಲಿದ್ದಾರೆ. ಯಾಕಂದ್ರೆ ನಿಮ್ಮ ಮನಸ್ಸು ಕೆಲಸದ ಕಡೆ ಜಾಸ್ತಿ ಆಸಕ್ತಿಯನ್ನು ವಹಿಸ್ತಾ ಇರುತ್ತೆ. ನಿಮ್ಮ ಒಂದು ಕೆಲಸದಲ್ಲಿ, ನಿಮ್ಮ ಬಿಸ್ನೆಸ್ ಅಲ್ಲಿ ಒಂದಷ್ಟು ಬದಲಾವಣೆಗಳನ್ನ ನೀವು ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಇದೆ. ಏನೋ ಒಂದಿಷ್ಟು ಚೇಂಜಸ್ ಅನ್ನ ನೀವು ಮಾಡ್ಕೊಳ್ತೀರಾ. ಬಟ್ ಆ ಚೇಂಜಸ್ ನಿಮ್ಗೆ ತುಂಬಾ ಪಾಸಿಟಿವ್ ಆಗಿರುತ್ತೆ, ಅಂದ್ರೆ ಒಳ್ಳೆದನ್ನೇ ಮಾಡುತ್ತೆ. ಹಾಗಾಗಿ ಖಂಡಿತ ಬದಲಾವಣೆಗಳು ಮಾಡ್ಕೋಬಹುದು. ಹಾಗೆ ಹಣಕಾಸಿನ ವಿಚಾರ ಅಂತ ಬಂದಾಗ ತುಂಬಾ ಚೆನ್ನಾಗಿದೆ. ಧನಸ್ಥಾನಾಧಿಪತಿ 4ನೇ ಮನೆಯಲ್ಲಿದ್ದು ಅವನ ಜೊತೆನಲ್ಲಿ ಶುಕ್ರ ಇದ್ದಾನೆ. ಶುಕ್ರ ನಿಮ್ಗೆ 6ನೇ ಮನೆ ಅಧಿಪತಿನೇ, ಆದ್ರೆ ಲಾಭಾಧಿಪತಿ ಹೌದಲ್ವಾ? ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಇರುತ್ತೆ, ಹಣಕಾಸಿನ ವಿಷಯದಲ್ಲಿ ಅನುಕೂಲ ಕೂಡ ಇರುತ್ತೆ.
ದುಡ್ಡು ಚೆನ್ನಾಗಿ ಬರ್ತಾ ಇರುತ್ತೆ. ಯಾಕಂದ್ರೆ ಲಾಭಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ದುಡ್ಡು ಚೆನ್ನಾಗಿ ಬರ್ತಾ ಇರುತ್ತೆ. ಮತ್ತೊಂದು ವಿಚಾರ ಏನಂದ್ರೆ ನೋಡಿ, ತೃತೀಯ ಭಾವಾಧಿಪತಿ ಶನಿ ಗ್ರಹ 4ನೇ ಮನೆಯಲ್ಲಿದ್ದು ಶುಕ್ರನೊಟ್ಟಿಗೆ ಸ್ಥಿತನಾಗಿರೋದ್ರಿಂದ ನಿಮ್ಮ ಆಪ್ತರು ಅಂದ್ರೆ ಹಳೆಯ ಸ್ನೇಹಿತರು, ತುಂಬಾ ಹಳೆಯ ಸ್ನೇಹಿತರು ನಿಮ್ ಜೊತೆ ಮಾತು ಬಿಟ್ಟಿದ್ರು, ಅಥವಾ ಅವ್ರಿಗೂ ನಿಮ್ಗೂ ಮಾತು ಕಟ್ಟಾಗಿತ್ತೋ, ಏನೋ ಒಂದು ಕಾರಣಕ್ಕೆ ಅವ್ರ ಹತ್ರ ನೀವು ಅಷ್ಟು ಟಚ್ ಅಲ್ಲಿ ಇರ್ಲಿಲ್ಲ, ಮಾತಾಡಿಸ್ತಿರಲಿಲ್ಲ. ಅಂಥವ್ರು ಈ ತಿಂಗಳಲ್ಲಿ ಮತ್ತೆ ನಿಮ್ ಜೊತೆ ಮಾತಾಡ್ತಾರೆ, ಮತ್ತೆ ನಿಮ್ಗೆ ರೀಕನೆಕ್ಟ್ ಆಗ್ತಾರೆ. ಬಟ್ ಒಂದ್ ಅರ್ಥ ಮಾಡ್ಕೊಳ್ಳಿ, ಅವರಿಂದ ನಿಮ್ಗೆ ಏನಾದ್ರೂ ಬೇಸರ ಆಗಿತ್ತು, ಅದಕ್ಕೋಸ್ಕರ ನೀವು ಅವರ ಒಂದು ಫ್ರೆಂಡ್ಶಿಪ್ ನ ಕಟ್ ಮಾಡಿದ್ರಿ, ಅಥವಾ ಅವರ ಸಂಬಂಧದಿಂದ ದೂರ ಆಗಿದ್ರಿ ಅಂತಂದ್ರೆ ಮತ್ತೆ ನೀವು ಆ ಒಂದು ಫ್ರೆಂಡ್ಶಿಪ್ ನ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಈಗ ಅದು ಏನೋ ಪ್ರಾಬ್ಲಮ್ ಆಗಿ ದೂರ ಆಗಿರ್ತೀರ ಅಂತಂದ್ರೆ ಅವ್ರಿಗೂ ನಿಮ್ಗೂ ಸೆಟ್ ಆಗಲ್ಲ ಅಂತ ಅರ್ಥ, ಮ್ಯಾಚ್ ಆಗಲ್ಲ. ನಿಮ್ಮ ಸ್ವಭಾವ ಅವರ ಸ್ವಭಾವ ಮ್ಯಾಚ್ ಆಗೋದಿಲ್ಲ ಅಂತ ಅರ್ಥ. ನೀವು ಮ್ಯಾಚ್ ಆಗದಿದ್ರು ಅವ್ರಿಗೇನೋ ಇವಾಗ ಬೇಕು ಅಂತೇಳಿ ಬಂದು ಮಾತಾಡ್ಸಿದಾಗ ಮತ್ತೆ ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಮೊದಲಿನ ದಿನಗಳು ಮತ್ತೆ ಮರುಕಳಿಸಬಹುದು. ಹಾಗಾಗಿ ಅದನ್ನೆಲ್ಲ ತಿಳ್ಕೊಂಡು ನೀವು ಮುಂದುವರಿಯೋದು ಒಳ್ಳೇದು. ಯಾಕಂದ್ರೆ ಯೂಶಲ್ ಆಗಿ ಧನಸ್ಸು ರಾಶಿಯವರು ಸ್ವಲ್ಪ ಬೇಗ ಕರಗ್ಬಿಡ್ತಾರೆ. ಯಾರಾದ್ರೂ ಏನಾದ್ರು ಬಂದು, ಈಗ ಶತ್ರುಗಳೇ ಆಗಿರ್ಲಿ, ಅಯ್ಯೋ ನಾನು ತುಂಬಾ ಕಷ್ಟದಲ್ಲಿದ್ದೀನಿ, ನಾನು ಹಂಗಾಗ್ಬಿಟ್ಟಿದ್ದೀನಿ ಹಿಂಗಾಗ್ಬಿಟ್ಟಿದ್ದೀನಿ ಅಂದ್ರೆ ಮತ್ತೆ ಹಳೆದೆಲ್ಲ ಮರ್ತ್ಬಿಟ್ಟು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಅವ್ರನ್ನ ಕ್ಷಮಿಸೋದು, ಇದು ಜಾಸ್ತಿ. ಬಟ್ ನೀವೆಷ್ಟು ಒಳ್ಳೆಯವರು ಅಂದ್ರೆ ನಿಮ್ಮನ್ನ ಯಾರು ಬೇಕಾದ್ರೂ ಮೋಸ ಮಾಡ್ಬೋದು. ಗುರುವಿನ ಸ್ವಭಾವ ನಿಮ್ದು, ಗುರುವಿನ ತರನೇ ಸ್ವಭಾವ. ಗುರು ಎಲ್ಲರನ್ನ ಕ್ಷಮಿಸುವಂತ ಗುಣ, ಶಿಕ್ಷೆ ಕೊಡೋದಲ್ಲ ಅವನ ಗುಣ. ಕಠಿಣವಾಗಿ ಶಿಕ್ಷಿಸೋನು ಶನಿಗ್ರಹ, ಆದ್ರೆ ಗುರು ಒಳ್ಳೆ ರೀತಿಯಲ್ಲೇ ಹೇಳ್ಕೊಂಡು ಸರಿ ಮಾಡೋ ಪ್ರಯತ್ನ ಮಾಡ್ತಾರೆ. ಬಟ್ ನಿಮ್ಮನ್ನ ಯಾರು ಬೇಕಾದ್ರೂ ಮೋಸ ಮಾಡ್ಬೋದು ಧನಸ್ಸು ರಾಶಿಯನ್ನ. ಯಾಕೆ ಅಂತಂದ್ರೆ ನೀವು ಅಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ. ಅಂದ್ರೆ ಎಲ್ಲಾರನ್ನೂ ಪಾಪ ಒಳ್ಳೆಯವರು ಅನ್ಕೊಳ್ಳೋ ಜಾಸ್ತಿ ಬೇಡ. ಇವತ್ತಿನ ಕಾಲಕ್ಕೆ ಅಷ್ಟೊಂದು ನೀವು ಮುಗ್ಧರಾಗಬೇಡಿ. ಅತಿಯಾದ ಮುಗ್ಧತೆಯು ದಡ್ಡತನಕ್ಕೆ ಕಾರಣ ಆಗತ್ತೆ. ನೀವು ದಡ್ಡತನ ಪ್ರೂವ್ ಮಾಡ್ದಂಗೆ ಆಗತ್ತೆ. ಅವರು ನಿಮ್ ಜೀವನದಲ್ಲಿ ಇದ್ದಾಗ ನಿಮ್ಗೆ ಕಷ್ಟಗಳಿತ್ತ ಒಂದ್ಸಲ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಯಾರೋ ಒಬ್ರು ದೂರ ಆಗಿದ್ದಾರೆ, ಅವ್ರು ನಿಮ್ ಲೈಫಲ್ಲಿ ಇದ್ದಾಗ ನೀವು ಚೆನ್ನಾಗಿದ್ರ? ಇಲ್ಲ. ಅವ್ರು ದೂರ ಆದ್ಮೇಲೆ ನೀವು ಚೆನ್ನಾಗಿದ್ದೀರ ಅಂದ್ರೆ ಅವ್ರು ಮತ್ತೆ ನಿಮ್ ಜೀವನಕ್ಕೆ ಎಂಟ್ರಿ ಕೊಡ್ತಾರೆ ಅಂದ್ರೆ ಬೇಡ. ದೇವರೇ ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ಅವ್ರನ್ನ ದೂರ ಮಾಡಿದ್ದಾರೆ. ಅದಕ್ಕೆ ನೋಡಿ, ಈ ತರ ಗೊತ್ತಾಗಲ್ಲ ಯಾರು ಒಳ್ಳೆಯವರು ಕೆಟ್ಟವರು ಅಂತ ಗೊತ್ತಾಗಲ್ಲ ಅಂದಾಗ ದೇವ್ರ ಹತ್ರ ನಿಲ್ಬಿಡಿ. ಅಮ್ಮ ತಾಯಿ ಪರಮಾತ್ಮ, ನನಗೆ ಯಾರು ನನ್ನ ಜೀವನಕ್ಕೆ ಕೆಟ್ಟದ್ದನ್ನ ಮಾಡ್ತಾರೆ, ಯಾರು ನನ್ನ ಜೀವನದಲ್ಲಿ ನನ್ನ ಜೊತೆಲಿದ್ರೆ ನನಗೆ ಕಷ್ಟಗಳಾಗತ್ತೆ, ಅಂಥವ್ರನ್ನ ನೀನೇ ದೂರ ಮಾಡ್ಬಿಡು. ಅಷ್ಟೇ, ಆ ಜವಾಬ್ದಾರಿನೂ ದೇವ್ರಿಗೆ ಕೊಟ್ಬಿಡಿ. ಮತ್ತೊಂದು ವಿಚಾರ, ಪಂಚಮಾಧಿಪತಿಯಾದಂತಹ ಕುಜಗ್ರಹ ತೃತೀಯ ಭಾವದಲ್ಲಿ, 12ನೇ ಮನೆ ಅಧಿಪತಿ ಕೂಡ ಅವನೇ ಆಗಿರೋದ್ರಿಂದ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರಿಗೆ, ಉನ್ನತ ವ್ಯಾಸಂಗಕ್ಕೋಸ್ಕರ ಆಗಿರ್ಬೋದು, ಯಾಕಂದ್ರೆ 9ನೇ ಮನೆ ಅಧಿಪತಿ ರವಿ ಇದ್ದಾನೆ, ಅಥವಾ ಉದ್ಯೋಗಕ್ಕೋಸ್ಕರ, ಯಾಕಂದ್ರೆ ದಶಮಾಧಿಪತಿ ಬುಧ ಅವನು ಕೂಡ ಮಂಗಳನ ಜೊತೆನೆ ಇದ್ದಾನೆ. ಹಾಗಾಗಿ ಕುಜನ ಜೊತೆನಲ್ಲೇ ಬುಧ ಇರೋದ್ರಿಂದ ಯಾರ್ಯಾರೆಲ್ಲ ವಿದೇಶಕ್ಕೆ ಹೋಗ್ಬೇಕು, ವಿದ್ಯಾಭ್ಯಾಸಕ್ಕೋಸ್ಕರ ಆಗಿರ್ಬೋದು ಅಥವಾ ಉದ್ಯೋಗಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದೀರಾ, ಈ ತಿಂಗಳಲ್ಲಿ ವಿದೇಶಕ್ಕೆ ಹೋಗುವಂತ ಅವಕಾಶ ಖಂಡಿತವಾಗ್ಲೂ ಬರುತ್ತೆ. ರಾಹು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಿಮ್ಮನ್ನ ಕಳಿಸುವಂತಹ ಕೆಲಸವನ್ನ ಮಾಡ್ತಾನೆ. ವಿದೇಶನೇ ಯಾಕೆ ಅಂದ್ರೆ 12ನೇ ಮನೆ ಅಧಿಪತಿ ಜೊತೆ ಇದಾನಲ್ಲ, ಅದಕ್ಕೋಸ್ಕರ. ಇನ್ನು 6ನೇ ಮನೆ ಅಧಿಪತಿ ಶುಕ್ರ ಗ್ರಹ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬಾನೇ ಚೆನ್ನಾಗಿದೆ ಈ ತಿಂಗಳು. ಏನೋ ಒಂದು ಒಳ್ಳೆ ಬದಲಾವಣೆ, ಸ್ಯಾಲರಿ ಜಾಸ್ತಿ ಆಗಬಹುದು ಅಥವಾ ಪ್ರಮೋಷನ್ ಆಗಬಹುದು, ಯಾವುದೋ ಒಂದು ರೀತಿಯಲ್ಲಿ. ಯಾಕಂದ್ರೆ ಚತುರ್ಥ ಭಾವದಲ್ಲಿ ಪ್ರಬಲನಾಗಿ ಕೂತ್ಕೊಂಡಿದ್ದಾನೆ. ಹಾಗಾಗಿ ಒಂದು ಒಳ್ಳೆ ಬದಲಾವಣೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಆಗತ್ತೆ. ಹಾಗಾಗಿ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೆ ಬಹಳ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೂ ಕೂಡ ಚೆನ್ನಾಗಿದೆ 14ನೇ ತಾರೀಕುವರೆಗೂ. 15ನೇ ತಾರೀಕಿಂದ ಏನಾಗತ್ತೆ ಅಂದ್ರೆ ಸ್ವಲ್ಪ ನಿಮ್ಮ ಕೆಲಸಗಳು ನಿಧಾನ ಆಗತ್ತೆ. ಯಾಕೆ ನಿಧಾನ ಆಗತ್ತೆ ಅಂದ್ರೆ ಕೆಲಸದಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ, ವರ್ಕ್ ಪ್ರೆಷರ್. ಹೆಚ್ಚು ಕೆಲಸಗಳನ್ನ ಕೊಡೋಕ್ ಶುರು ಮಾಡ್ತಾರೆ. ಶಕ್ತಿ ಮೀರಿ ಕೆಲಸಗಳನ್ನ ಮಾಡು ಅಂದ್ರೆ ಎಲ್ಲಿ ಮಾಡಕ್ಕಾಗತ್ತೆ? ಆವಾಗ ನಿಮ್ ಕೆಲಸಗಳು ಸ್ಟ್ರಕ್ ಆಗ್ಬಿಡತ್ತೆ. ಹಾಗೆ ಇಲ್ಲಿ ರವಿ ಗ್ರಹ 15ನೇ ತಾರೀಕಿಗೆ 4ನೇ ಮನೆಗೆ ಶನಿ ಜೊತೆ ಬಂದಾಗ ಮುಖ್ಯವಾಗಿ ಧನಸ್ಸು ರಾಶಿಯವರಿಗೆ ನಿಮ್ಮ ತಂದೆಯ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ. ಏನಂದ್ರೆ ನಿಮ್ಮ ತಂದೆಯ ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸಗಳಾಗಬಹುದು, ಅವ್ರಿಗೇನೋ ಅಪಾಯಗಳು ಬಂದೊದಗಬಹುದು, ಅಥವಾ ಅವರ ವಿಷಯದಲ್ಲಿ ನಿಮ್ಗೆ ಬೇಜಾರಾಗ್ಬೋದು. ಏನೋ ಒಂದು ರೀಸನ್ಗೆ
ನಿಮ್ಮ ತಂದೆಯ ವಿಚಾರದಲ್ಲಿ ನಿಮಗೆ ಒಂದಷ್ಟು ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳಿದೆ. ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಅವ್ರಿಗೆ ಈಗಾಗಲೇ ಹುಷಾರಿಲ್ಲ ಅಂದ್ರೆ, ಅವ್ರಿಗೆ ಅಷ್ಟು ಚೆನ್ನಾಗಿಲ್ಲ, ಈಗ ಹುಷಾರಿಲ್ಲದೆ ನರಳ್ತಾ ಇದ್ದಾರೆ, ಏನೋ ಒಂದು ಕಾಯಿಲೆ ಇದೆ ಅಂದ್ರೆ ಆದಷ್ಟು ಬೇಗ ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಡಿಸಿ. ಯಾಕಂದ್ರೆ ನೀವು ಮಾರ್ಚ್ 15ರ ನಂತರ ಅವರ ವಿಷಯದಲ್ಲಿ ತುಂಬಾ ಬಾಧೆಯನ್ನ ಪಡಬೇಕಾಗತ್ತೆ. ಈಗಲೇ ನೀವು ಅವ್ರ ಕಡೆ ಗಮನ ಕೊಡೋದು ಸೂಕ್ತ. ಇದು ಪ್ರಮುಖವಾಗಿ ಆಗುವಂತಹ ಸಮಸ್ಯೆ ಈ ತಿಂಗಳಲ್ಲಿ, ಇನ್ನೊಂದು ಸಮಸ್ಯೆ ಅಂತ ಹೇಳ್ಬೋದು. ಹಾಗೆ ಬುಧ ಗ್ರಹ ಸಪ್ತಮಾಧಿಪತಿಯಾಗಿ ದಶಮಾಧಿಪತಿಯಾಗಿ ತೃತೀಯ ಭಾವದಲ್ಲಿರೋದ್ರಿಂದ ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ತೀರಾ. ಬುಧ ಅಂದ್ರೆ ಮೆದುಳು, ಕುಜನೂ ಅಷ್ಟೇ ಎಡ ಮೆದುಳು ಅಂತ ಹೇಳ್ತೀವಿ. ಇವರಿಬ್ರು ಒಂದೇ ಕಡೆ ಇದ್ದಾಗ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತೀರಾ, ನಿಮ್ಮ ಬ್ರೈನ್ಗೆ ರೆಸ್ಟೇ ಕೊಡಲ್ಲ. ಈಗ ಸದ್ಯ ಗೋಚಾರ ಫಲದಲ್ಲಿ ಒಟ್ಟಿಗೆ ಇರೋದ್ರಿಂದ ಒಂಥರ ಏನೋ ನೆಗೆಟಿವ್ ಆಗಿ ಯೋಚನೆ ಮಾಡೋದು, ಭವಿಷ್ಯದ ಬಗ್ಗೆ ತುಂಬಾ ಆತಂಕ ಪಡೋದು, ಮನಸ್ಸೊಳಗಡೆ ಏನೋ ಭಯ, ಇದೆಲ್ಲ ಉಂಟಾಗುತ್ತೆ. ಸ್ವಲ್ಪ ಭ್ರಮೆ ನೋಡಿ, ರಾಹು ಭ್ರಮೆ ಉಂಟು ಮಾಡ್ತಾನೆ, ಭ್ರಮೆ ಆಗಬಾರ್ದು. ಈ ತರದ್ದೆಲ್ಲ ಆಗುತ್ತೆ. ಒಂದು 14ನೇ ತಾರೀಕುವರೆಗೂ ಏನೇ ಅನ್ಸಿದ್ರು ಕೂಡ ಒಂದು ಕಾನ್ಫಿಡೆನ್ಸ್ ಇಂದ ಇರ್ತೀರ. ಬಟ್ 14ನೇ ತಾರೀಕು ಮೇಲೆ ಅದೇನೋ ಆ ಭಯ ಇನ್ನೂ ಜಾಸ್ತಿ ಆಗುವಂಥದ್ದು, ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಕುಗ್ಗುವಂಥದ್ದು, ಈ ತರ ಎಲ್ಲ ಆಗುತ್ತೆ. ಪರಿಹಾರ ಮಾಡ್ಕೊಳ್ಳಿ. ಏನ್ ಪರಿಹಾರ ಅಂದ್ರೆ, ಈ ತಿಂಗಳಲ್ಲಿ ಪ್ರಮುಖವಾಗಿ ಪ್ರತಿ ಗುರುವಾರ ಕಡಲೆಬೇಳೆ, ತೊಗರಿಬೇಳೆ, ಗೋಧಿ ಈ 3 ಧಾನ್ಯಗಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ದುರ್ಗಾ ಅಷ್ಟೋತ್ತರ ಮತ್ತು ಗಣಪತಿ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳ್ಳಿ. ಆದಿತ್ಯ ಹೃದಯ ಮಂತ್ರವನ್ನ ಪ್ರತಿನಿತ್ಯ ಹೇಳ್ಕೊಳ್ಳಿ ಬೆಳಗ್ಗೆ ಹೊತ್ತು, ಒಳ್ಳೇದಾಗತ್ತೆ. ಇಷ್ಟು ಪರಿಹಾರನ ಸ್ವಲ್ಪ ರೆಗ್ಯುಲರ್ ಆಗಿ ಈಗಲಿಂದನೇ ಮಾಡ್ಬಿಡಿ. ಆವಾಗ ದೊಡ್ಡ ಮಟ್ಟದಲ್ಲಿ ಏನು ಸಮಸ್ಯೆಗಳು ಆಗೋದಿಲ್ಲ. ಪರಿಹಾರಗಳನ್ನ ಮರಿಬೇಡಿ. ಪರಿಹಾರಗಳನ್ನ ಮಾಡೋದ್ರಿಂದನೇ ನಿಮ್ಮ ಸಮಸ್ಯೆಗಳು ಸಾಲ್ವ್ ಆಗೋದು. ಪರಿಹಾರ ಮಾಡ್ಲಿಲ್ಲ ಅಂದ್ರೆ ಸಾಲ್ವ್ ಆಗಲ್ವಾ? ಆಗಲ್ಲ ಅಂತ ನಾನು ಹೇಳ್ತಲ್ಲ, ತುಂಬಾ ಒಂದು ಒದ್ದಾಟಗಳಾಗಿ ಆಮೇಲೆ ಸಾಲ್ವ್ ಆಗ್ಬೋದು. ಬಟ್ ಪರಿಹಾರ ಮಾಡಿದ್ರೆ ಇನ್ ಸ್ವಲ್ಪ ಬೇಗನೆ ಅದು ನಿವಾರಣೆ ಆಗ್ಬಿಡುತ್ತೆ ಸಮಸ್ಯೆಗಳು. ಹಾಗಾಗಿ ಎಲ್ಲಾ ತರದ ಪರಿಹಾರಗಳು ಏನ್ ಹೇಳಿದ್ದೀನಿ ಅದನ್ನ ರೆಗ್ಯುಲರ್ ಆಗಿ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಶುಭವಾಗಲಿ.